ಬರೀ 5 ದಿನಕ್ಕೆ 11,613 ರೂಪಾಯಿ ಕಂಪ್ಲೀಟ್ ಆಗಿದೆ. 2825. ಥ್ಯಾಂಕ್ ಯು. ಡ್ಯೂಟಿ ಆನ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಸಾಯಂಕಾಲ 18 ಆರ್ಡ್ರ್ ಮಾಡಿದ್ರೆ 650, 22 ಆರ್ಡ್ರ್ ಮಾಡಿದ್ರೆ 800 ರೂಪಾಯಿ, 24ಗೆ 950, 26 ಆರ್ಡ್ರಿಗೆ 1200, 30 ಆರ್ಡ್ರ್ ಮಾಡಿದ್ರೆ 1400 ರೂಪಾಯಿ ಎಕ್ಸ್ಟ್ರಾ ನೀವು ಮಾಡಿದ ಅರ್ನಿಂಗ್ಸ್ ಬಿಟ್ಟು. ಶನಿವಾರ ಇವತ್ತು ಟ್ರೈ ಮಾಡ್ತೀನಿ 30 ಆರ್ಡ್ರ್ ಮಾಡೋಕ್ಕೆ. ಇಷ್ಟು ದಿನ ಬರೀ 26 ಕೊಟ್ಟಿದ್ದ. ನೀವು ನೋಡ್ತಾ ಇರ್ಬೋದು ಅರ್ನಿಂಗ್ಸಲ್ಲಿ ನೋಡಿ, ವ್ಯಾಲೆಟಲ್ಲಿ 11,613 ರೂಪಾಯಿ ಆಗಿದೆ. ಬರೀ 5 ದಿನಕ್ಕೆ 11,613 ರೂಪಾಯಿ ಕಂಪ್ಲೀಟ್ ಆಗಿದೆ. ಇವತ್ತು 6ನೇ ದಿನ. ನೀವು ನೋಡ್ತಾ ಇರ್ಬೋದು ಹಿಸ್ಟ್ರಿ. ನಿನ್ನೆ ಬರೀ 18 ಆರ್ಡ್ರ್ ಮಾಡಿದ್ದು, 650 ರೂಪಾಯಿ ಇನ್ಸೆಂಟಿವ್ ಇದೆ ಎಸ್ಟರ್ಡೇ. ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಫುಲ್ ಲಾಸ್ಟು. ಇದು 1200 ಮೊನ್ನೆ ಮಾಡಿದ್ದು, ಜೂನ್ 15ಇಂದ ಇವತ್ತಿನವರೆಗೂ. ಇವತ್ತು ಜೂನ್ 20, ಇವತ್ತು 20 ಡೇಟು. ಬರೀ ಇವತ್ತು 5 ದಿನಕ್ಕೆ ಇಷ್ಟಕ್ಕೊಂದು ಅರ್ನಿಂಗ್ಸ್ ಆಗಿದೆ, 11,613 ರೂಪಾಯಿ. ಇದು ನಾನು ಬೇಕಾದ್ರೆ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡಿ ನಿಮಗೆ ವಿತ್ಡ್ರಾ ಮಾಡಿ ತೋರಿಸ್ತೀನಿ ಲೈವು. ಅಕೌಂಟಿಗೆ ಬಂದಿರೋದು ಕೂಡ ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಇದರಲ್ಲಿ ಯಾವುದೇ ಥರ ಮೋಸ ಇಲ್ಲ, ಚೆನ್ನಾಗಿದೆ. ID ಓಪನ್ ಆಗಿದ್ದವರು ಮಾಡ್ಕೊಳ್ಳಿ, ಪೆಂಡಿಂಗ್ ಇದ್ದವರು ಏನು ಮಾಡೋಕ್ಕಾಗಲ್ಲ. 5 ದಿನಕ್ಕೆ 11,613 ರೂಪಾಯಿ ಕಂಪ್ಲೀಟ್ ಆಗಿದೆ. ಅದರಲ್ಲಿ 3 ಡೇಸ್ ಮಾತ್ರ ಫುಲ್ ಟಾರ್ಗೆಟ್ ಆಯಿತು, 2 ಡೇಸು ಫಸ್ಟ್ ಟಾರ್ಗೆಟ್ ಆಗಿದೆ. ಇವತ್ತು 6ನೇ ದಿನ. ಅರ್ನಿಂಗ್ಸ್ ಎಷ್ಟಾಗುತ್ತೆ, ಲಾಗಿನ್ ಅವರ್ಸ್ ಎಷ್ಟಾಗುತ್ತೆ ಪ್ರತಿಯೊಂದು ತಿಳಿಸ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೋಡಿ. ಆನ್ಲೈನ್ಗೆ ಹೋದೆ. ಇದಿಷ್ಟು ನಮ್ಮ ಮಾರ್ತಳ್ಳಿ ಝೋನು. ಮಾರ್ತಳ್ಳಿ ಝೋನಿಂದ ಸ್ವಲ್ಪ ಹೊರಗಡೆ ಹೋದರೆ ಮಾರ್ತಳ್ಳಿ ಝೋನ್ ಒಳಗಡೆ ಬರ್ರಿ ಖಾಲಿಯಾಗಿ. ಅಲ್ಲೇ ಇರೋಕ್ಕೆ ಹೋಗ್ಬೇಡಿ, ಒಂದು ಆರ್ಡ್ರ್ ಕೊಡೋಲ್ಲ. ನೋಡ್ತಾ ಇರ್ಬೋದು ಒಂದು ಆರ್ಡ್ರ್ ಆಗ್ತಾಯಿದೆ 46 ರೂಪಾಯಿ. 2.9 ಡ್ರಾಪ್ ಇದೆ, ಒಂದೇ ಒಂದು ಮಸಾಲೆ ದೋಸೆ ಇದೆ, ಫುಡ್ ರೆಡಿ ಕೂಡ ಇದೆ. 2825 ಸಿಂಗಲ್ ಮಸಾಲೆ ದೋಸೆ ಇದೆ ನೋಡಿ. ನೋಡಿ ಆರ್ಡ್ರು ಚೆಕ್ ಮಾಡ್ಕೊಳ್ಳಿ. ID ನಂಬರು ಪಿಕಪ್ ಆಯಿತು. ಸಿಂಗಲ್ ಆರ್ಡ್ರು ಓನ್ಲಿಯಲ್ಲಿ ಬರೋದು ಚಿಕ್ಕ ಚಿಕ್ಕ ಐಟಮೇ ಬರೋದು. ಡ್ರಾಪ್ ಎಲ್ಲಿದೆ? ಡೆಂಟಲ್ ಕಾಲೇಜ್ ರೋಡು. 90% PGಗಳೇ ಬರ್ತವೆ. ಹೌದು. ನೇಮ್ ಏನು? ಹಾಂ, ನೇಮ್ ಹೇಳಿ. ಮುಬಶ್ರೀ. ಓಕೆ, ಥ್ಯಾಂಕ್ ಯು. ಒಂದು ಆರ್ಡ್ರ್ ಕಂಪ್ಲೀಟ್ ಆಯಿತು. 46 ರೂಪಾಯಿ ಕೊಟ್ಟಿದ್ದಾನೆ. 20 ರೂಪಾಯಿ ಪಿಕಪ್ಪು, 26 ರೂಪಾಯಿ ಡ್ರಾಪ್ ಅಮೌಂಟು, ಟೋಟಲ್ 46 ರೂಪಾಯಿ. ರೆಸ್ಟೋರೆಂಟ್ ಜಲ್ದಿ ಕೊಟ್ಬಿಟ್ರೆ 5 ನಿಮಿಷ 10 ನಿಮಿಷ ಅಷ್ಟೇ ಡೆಲಿವರಿ ಮಾಡೋ ಟೈಮ್ ನಮ್ಮದು. ನೇಮ್ ಏನು? ರೀಶಾ. ಥ್ಯಾಂಕ್ ಯು ಸರ್. 2ನೇ ಆರ್ಡ್ರು 56 ರೂಪಾಯಿ ಕೊಟ್ಟಿದ್ದಾನೆ. ಜಸ್ಟ್ ಡ್ರಾಪ್ ಆಯಿತು. ಟೋಟಲ್ 2 ಆರ್ಡ್ರ್ ಆಯಿತು. ಟೈಮು 10:50 ಆಗಿದೆ. $002 ನಿಮ್ಮದೇನಾ ನೇಮ್? ಓಕೆ, ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು. ಟೋಟಲ್ ಬರೀ 3 ಆರ್ಡ್ರ್ ಆಗಿದ್ದಾವೆ. 2 ಅವರ್ ಲಾಗಿನ್ನು. 3/4 ಗಂಟೆ 1 ಅವರ್ ಆರ್ಡ್ರೇ ಕೊಡಲಿಲ್ಲ. 137 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಆರ್ಡ್ರ್ ತುಂಬ ಸ್ಲೋ ಇದ್ದಾವೆ. ಎಲ್ಲೋ ರ್ಯಾಪಿಡಾಗೆ ಕೊಡ್ತಾನೆ. 2 ಕಿಲೋಮೀಟ್ರ್ ಡ್ರಾಪು. ಮತ್ತೆ ಕಾಡಿ ಬಿಸಿಲಿಗೆ ಆಗ್ತಿದ್ದಾನೆ. ಅಯ್ಯೋ ಬೇಜಾರು. ಕಾಡಿ ಬಿಸಿನಲ್ಲಿ ಕಡೆ ಹೋಗಿ ನನಗೆ 10 ಗಂಟೆಗೆ ಆನ್ ಮಾಡಿದೆ. 10 ಗಂಟೆಯಿಂದ 11 ಗಂಟೆವರೆಗೂ 2 ಆರ್ಡ್ರ್ ಆಯಿತು. ಅದು 2ನೇ ಆರ್ಡ್ರ್ ಡ್ರಾಪ್ ಕಾಡಿ ಬಿಸಿನಲ್ಲಿಗಿತ್ತು. ಅಲ್ಲಿ ಒಂದು 10-15 ನಿಮಿಷ ಕಾದೇ ಕೊಡಲಿಲ್ಲ. ಮತ್ತು ಮಾರ್ತಳ್ಳಿಗೆ ಬಂದೆ, ಅಲ್ಲಿಂದ ಖಾಲಿ. ಆರ್ಡ್ರ್ ಕೊಡಲಿಲ್ಲ. ಇವಾಗ ಕೊಟ್ಟ 3ನೇ ಆರ್ಡ್ರ್ ಡ್ರಾಪ್ ಮಾಡಿದೆ. ಇವಾಗ ಮತ್ತೆ ಮೇಘನ ಫುಡ್ ಹಾಕಿದ್ದಾನೆ, ಮತ್ತೆ ಕಾಡಿ ಬಿಸಿನಲ್ಲಿಗೆ ಹಾಕಿದ್ದಾನೆ. ಕಾಡಿ ಬಿಸಿನಲ್ಲಿ ಕಡೆ ಹೋಗ್ಬಿಟ್ರೆ ಆರ್ಡ್ರ್ ತುಂಬ ಡೌನ್ ಆಗಿಬಿಡ್ತವೆ. ಟೈಮೆಲ್ಲ ವೇಸ್ಟು, ಮತ್ತೆ ಖಾಲಿ ಬರಬೇಕು. ಅದೊಂದು ಬೇಜಾರು. ಏನು ಮಾಡೋಕ್ಕಾಗಲ್ಲ. ಏನಾಯಿತು ಮರಿ. ಟೈಮು 3 ಗಂಟೆ 21 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 424 ರೂಪಾಯಿ ಆಗಿದೆ. ತುಂಬ ವರ್ಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಲಾಗಿನ್ ಅವರ್ಸ್ ನೋಡ್ತಾ ಇರ್ಬೋದು. ಇಲ್ಲಿ 5 ಅವರ್ ಲಾಗಿನ್ನು. ಪ್ರತಿ ಆರ್ಡ್ರ್ ಅರ್ಧ ಗಂಟೆ ಲೇಟು ರೆಸ್ಟೋರೆಂಟು. ಏನು ಮಾಡೋಕ್ಕಾಗಲ್ಲ.
ಅದು ಬೇರೆ ತುಂಬ ಮಾಡಾಗಿದೆ, ಮಳೆ ಬರೋ ಮೂಮೆಂಟ್ ಇದೆ. ನೋಡಿ ಬರೀ 8 ಆರ್ಡ್ರ್ ಆಗಿದೆ, ಇನ್ನು 22 ಆರ್ಡ್ರ್ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು ಆಲ್ರೆಡಿ, ಫುಲ್ಲು ಮೋಡ ಇದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದೇ ಬೇರೆ ಗಾಡಿ ನೋಡಿ, ಬ್ರೇಕ್ ಹಿಡಿದ್ರೆ ಮುಂದೆ ಹೋಗಲ್ಲ, ಹಿಂದೆ ಬರಲ್ಲ, ಹಂಗೆ ಆಗ್ತಾಯಿದೆ ಗಾಡಿ. ತುಂಬ ಪ್ರಾಬ್ಲಮ್ ಇದೆ ಗಾಡಿ ಕೂಡ. ನೋಡ್ತೀನಿ ಸಾಯಂಕಾಲ ಬಂದರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ನೋಡ್ತಾ ಇರ್ಬೋದು ಇನ್ಸೆಂಟಿವ್ ಆಲ್ರೆಡಿ ಲಂಚ್ ಇನ್ಸೆಂಟಿವ್ 135 ರೂಪಾಯಿ ಕಂಪ್ಲೀಟ್ ಆಯಿತು. 18 ಆರ್ಡ್ರ್ ಮಾಡಿದ್ರೆ 650 ರೂಪಾಯಿ ನೋಡ್ತಾ ಇರ್ಬೋದು. ಇನ್ನು 10 ಆರ್ಡ್ರ್ ಮಾಡಬೇಕು. ನೋಡ್ತೀನಿ ಸಾಯಂಕಾಲ ಆನ್ ಮಾಡ್ತೀನಿ ಗಾಡಿ ರಿಪೇರಿ ಮಾಡಿಸ್ಕೊಂಡು. ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಗಾಡಿದು. ಅದು ಬೇರೆ ಫುಲ್ಲು ಮೋಡ ಆಗಿದೆ, ರೈನ್ ಸರ್ಜ್ ಕೊಡಲ್ಲ ಇವನು ಓನ್ಲಿಯಲ್ಲಿ. ಇಷ್ಟು ದಿನ ಕೊಟ್ಟೇ ಇಲ್ಲ, ಇವತ್ತೇನು ಮಾಡ್ತಾನೋ ಗೊತ್ತಿಲ್ಲ. ಡ್ಯೂಟಿ ಆನ್ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ ಸಾಯಂಕಾಲ. ಮತ್ತು ರಿಪೇರಿ ಏನಾದ್ರು ಲೇಟ್ ಆದರೆ ತುಂಬ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು 12,038 ರೂಪಾಯಿ ಆಗಿದೆ. ಇದನ್ನು ನಿಮಗೆ ವಿತ್ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. 12,038 ನಿಮ್ಮ ಮುಂದೆ ವಿತ್ಡ್ರಾ ಮಾಡ್ತೀನಿ ನೋಡಿ. ವಿತ್ಡ್ರಾ ಆಗ್ತಾಯಿಲ್ಲ, ಸಮಥಿಂಗ್ ರಾಂಗ್ ಅಂತ ಕೊಡ್ತವನೆ. 10,000 ಮಾಡಿ ನೋಡ್ತೀನಿ. ಇಲ್ಲ 10,000 ಕೂಡ ಆಗಲ್ಲ, ಯಾಕಂದರೆ ಇಲ್ಲಿ ಕೊಟ್ಟಿದ್ದ ನೋಡಿ ಅವನು. ನೋಡಿ ಮಂಗಳವಾರ ಮತ್ತು ಗುರುವಾರ ಅಷ್ಟೇ ಮಾತ್ರ ವಿತ್ಡ್ರಾ ಮಾಡೋದಂತ ಕೊಟ್ಟವನೆ. ಮೊನ್ನೆ ಲಾಸ್ಟ್ ಟೈಮ್ ಒಂದು ವಿತ್ಡ್ರಾ ಮಾಡಿಕೊಂಡೆ, ಅದು ಅಮೌಂಟ್ ಬಂತು. ಇವಾಗ ಯಾಕೆ ವಿತ್ಡ್ರಾ ಆಗ್ತಾಯಿಲ್ಲ ನೋಡ್ತೀನಿ, ನಾಳೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಸೋಮವಾರ ಟ್ರೈ ಮಾಡ್ತೀನಿ. ಅದು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ಅಮೌಂಟ್ ಬಂದಿರೋದು. ಇನ್ನು 135 ರೂಪಾಯಿ ಆ್ಯಡ್ ಆಗಬೇಕು. ಅದು ಬೆಳಗ್ಗೆ ಆ್ಯಡ್ ಆಗುತ್ತೆ 135 ರೂಪಾಯಿ. ನೈಟ್ ಕರೆಕ್ಟಾಗಿ 1 ಗಂಟೆಗೆ ಆ್ಯಡ್ ಆಗುತ್ತೆ. 1 ನಿಮಿಷ ಹೆಚ್ಚು ಕಮ್ಮಿ ಆಗೋಲ್ಲ, ಕರೆಕ್ಟ್ ಆಟೋಮೆಟಿಕ್ 1 ಗಂಟೆಗೆ ಆ್ಯಡ್ ಆಗುತ್ತೆ ಇನ್ಸೆಂಟಿವು. ಯಾವುದೇ ಥರ ಸ್ಕ್ಯಾಮ್ ಇಲ್ಲ, ನಾನು ಮಾಡ್ತಾಯಿದ್ದೀನಿ. ಯಾರ್ದನ್ನ ಐ ಡಿ ಓಪನ್ ಇದ್ದರೆ ನೀವು ಮಾಡ್ಕೊಳ್ಳಿ. ಸಾಯಂಕಾಲ ಆನ್ ಮಾಡ್ತೀನಲ್ಲೋ ಗೊತ್ತಿಲ್ಲ, ಗಾಡಿ ನೋಡಿ ಈಗ ಮೂಮೆಂಟೇ ಆಗ್ತಾಯಿಲ್ಲ, ಹಂಗೆ ಆಗ್ತಾಯಿದೆ ಗಾಡಿ. ಹಂಗೆ ಬ್ರೇಕ್ ಲಾಕ್ ಆಗ್ತಾಯಿದೆ. ಸ್ಲಿಪ್ಪಾಗಿ ಬಿದ್ದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಾಡಿ ರಿಪೇರಿ ಮಾಡಿಸ್ತೀನಿ, ಭಾಳ ರಿಪೇರಿ ಇದೆ. ಸಾಯಂಕಾಲ ಬಂದರೆ ಸಿಗ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನೂ ಒಂದು ಯಾರ್ಯಾರಿಗೆ ಟಾರ್ಗೆಟ್ ಆಗ್ತಾಯಿಲ್ಲ ಅವ್ರದ್ದು ಜೋನಲ್ಲಿ ಆರ್ಡ್ರ್ ತುಂಬ ಸ್ಲೋ ಇರ್ತವೆ ನೋಡಿ. ಬೇರೆ ಜೋನಲ್ಲಿ ಟ್ರೈ ಮಾಡೋಕ್ಕೆ ಮಾಡಿ. ನಮ್ಮ ಮಾರ್ತಳ್ಳಿಯಲ್ಲಿ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ದಾವೆ. ಆದರೆ ಏನು ಮಾಡ್ತೀರಾ, ರೆಸ್ಟೋರೆಂಟು ತುಂಬ ಲೇಟು. ಅದು ಮಧ್ಯಾಹ್ನ 12 ಗಂಟೆ ಮೇಲೆ ಬ್ಯಾಕ್ ಟು ಬ್ಯಾಕ್ ಬರ್ತಾವಂದರೆ ಒಂದು 5 ನಿಮಿಷ 10 ನಿಮಿಷ ಆದ್ಮೇಲೆ ಆರ್ಡ್ರ್ ಹಾಕೇ ಹಾಕ್ತಾನೆ. ತುಂಬ ಲೇಟ್ ರೆಸ್ಟೋರೆಂಟು, 1 ಅವರ್ ಮಾಡ್ತಾಯಿದ್ದಾರೆ. ತುಂಬ ಹಿಂಸೆ ಆಗ್ತಾಯಿದೆ ಡ್ಯೂಟಿ ಮಾಡೋಕ್ಕೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಪ್ರತಿ ಆರ್ಡ್ರು ಅರ್ಧ ಅರ್ಧ ಗಂಟೆ ವೇಟ್ ಮಾಡಲೇಬೇಕು. ಸ್ವಿಗ್ಗಿ ಜೊಮ್ಯಾಟೊ ಆದರೆ ವೇಟಿಂಗ್ ಆರ್ಡ್ರ್ ಹಾಕ್ತಾರೆ, ಫುಡ್ ರೆಡಿ ಇರುತ್ತೆ. ಇದು ಆ ಥರ ಇಲ್ಲ, ನಮಗೆ ಬಂದಿದ್ದ ಕೂಡಲೇ ಆರ್ಡ್ರ್ ಬರುತ್ತೆ ರೆಸ್ಟೋರೆಂಟವ್ರಿಗೆ. ಅವ್ರ ಹತ್ರ ಕೇಳೋಕ್ಕೂ ಆಗೋಲ್ಲ, ರೆಡಿ ಆಗೋವರೆಗೂ ಐಟಮ್ ವೇಟ್ ಮಾಡಲೇಬೇಕು ನಾವು, ಬೇರೆ ಆಪ್ಷನ್ನೇ ಇಲ್ಲ. ಬನ್ನಿ ಗಾಡಿ ರಿಪೇರಿ ಮಾಡಿಸ್ತೀನಿ. ಅಕಸ್ಮಾತ್ ಏನಾರ ಡ್ಯೂಟಿ ಮಾಡಿದ್ರೆ ಸಿಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾರ್ಯಾರ್ದು ಐ ಡಿ ಆ್ಯಕ್ಟಿವೇಷನ್ ಆಗಿಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಜೋನ್ ಟಿ ಎಲ್ಲ ಕನೆಕ್ಟ್ ಮಾಡ್ಕೊಳ್ಳಿ. ಯಾರ ಹತ್ರ ನಂಬರ್ ಇಸ್ಕೊಳ್ಳಿ, ಎಲ್ಲ ಹುಡ್ರ ಹತ್ರ ಕೇಳಿ. ಯಾರ ತಗೊಂಡು ಒಬ್ಬರ ಹತ್ರ ನಂಬರ್ ಇದ್ದೇ ಇರುತ್ತೆ, ಅವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಬೇರೆ ಆಪ್ಷನ್ ಇಲ್ಲ. ಓಪನ್ ಆದರೆ ಮಾಡ್ಕೊಳ್ಳಿ ಡ್ಯೂಟಿನ. ಮತ್ತು ಅದು ಓಪನ್ ಆಗಿಲ್ಲಂದರೆ ಅದು ಸುಮ್ಮನೆ ಇರೋಕ್ಕೆ ಹೋಗ್ಬೇಡಿ. ಸ್ವಿಗ್ಗಿ ಜೊಮ್ಯಾಟೊ ಯಾವುದೋ ಮಾಡಿಕೊಡ್ರಿ. ನೋಡಿ ಬ್ರೇಕ್ ಹೇಳ ನೋಡಿ, ಗಾಡಿ ನೀವು ಎಕ್ಸಾಂಪಲ್ ನೋಡಿ, ಗಾಡಿ ಹೋಗ್ತಾಯಿದೆ, ಫುಲ್ಲು ಬ್ರೇಕ್ ಪ್ರೆಸ್ ಮಾಡಿದ್ದೀನಿ, ಮಾಡ್ತೀನಿ ನೋಡಿ. ಈಗ ಗಾಡಿ ಹೆಂಗೆ ಹೋಗ್ತಾಯಿದೆ. ಬ್ಯಾಕ್ ವೀಲ್ ಕೂಡ ಅಷ್ಟೇ ನೋಡಿ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.